ಭೇಟಿ ಕೊಟ್ಟಿದ್ದೇನೆ. ಯಾಕಂದರೆ ನಾನು 11ನೇ ತಾರೀಕು ಚಾರ್ಜ್ ತಗೊಂಡಿದ್ದೆ. ಆ ನಂತರ ರಾಜ್ಯದಲ್ಲಿ ಇರುವಂಥ ಈಗ ನಮಗೆ 54 ಕಾರಾಗೃಹಗಳು ಇವೆ. ಎಲ್ಲ ಕಾರಾಗೃಹಗಳು ಸನೆ ನೋಡಬೇಕಾಗತ್ತೆ. ಆದರೆ ಮ್ಯಾಂಗ್ಳೂರ್ ಸ್ವಲ್ಪ ಮುಖ್ಯವಾಗಿ ಒಂದು ಕಾರಾಗೃಹ ಆಗಿರ್ತದೆ. ಅದಕ್ಕಾಗಿ ನಾವು ಇಲ್ಲಿ ಬಂದಿದ್ದೀವಿ. ಮತ್ತು ಈಗಾಗಲೇ ಇಲ್ಲಿ ನಮ್ಮ ಕಮಿಷನರ್ ಅವರು ಮತ್ತು ಈ ಲೋಕಲ್ ನಮ್ಮ ಜೈಲರ್ಗಳು ಅವರು 2 ಸತಿಯಲ್ಲಿ ರೇಡ್ ಎಲ್ಲ ಮಾಡಿದ್ದಾರೆ. ಕೆಲವು ಕೈದಿಗಳು ಯಾರು ಒಳಗಡೆ ಸ್ವಲ್ಪ ಗಲಾಟೆ ಅವರು ಮಾಡಿದ್ದಾರೆ, ಅವರಿಗೆ ನಾವು ಬೇರೆ ಜೈಲಿಗೆ ಕೆಲವು ಜನಕ್ಕೆ ಈಗಾಗಲೇ ಹಸ್ತಾಂತರನೆ ಅವರು ಮಾಡಿದ್ದೀವಿ. ಕೆಲವು ಜನ ಇನ್ನೂ ಯಾರಿದ್ದಾರೆ ಅವರಿಗೆ ಕೂಡ ನಾವು ಬೇರೆ ಜೈಲಿಗೆ ನಾವು ಕಳಿಸ್ತೀವಿ. ಯಾರು ತಮ್ಮ ದುಡ್ಡಿನ ಕೊರತೆ ಅಥವಾ ಬೇರೆ ಸಮಸ್ಯೆ ಸಲುವಾಗಿ ಜೈಲು ಒಳಗಡೆ ಇದ್ದಾರೆ ಅವರಿಗೆ ಜೈಲು ಹೊರಗಡೆ ಬರೋಕ್ಕೆ ನಾವು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಏನಿದೆ ಅವರಿಗೆ ನಾವು ಸಂಪರ್ಕಿಸಿ ಅವರಿಗೆ ಹೊರಗಡೆ ಅವ್ರಿಗೆ ಮಾಡೋಕ್ಕೆ ನಾವು ಪ್ರಯತ್ನ ನಾವು ಅದು ಮಾಡ್ತೀವಿ. ಯಾರು ಒಳ್ಳೆ ನಡತೆಯಿಂದ ಇದ್ದಾರೆ ಅವರಿಗೆ ನಾವು ಎಲ್ಲರಿಂದ ಸಹಕಾರ ಕೊಡ್ತೀವಿ. ಯಾರು ಸರಿಯಾದ ನೀರಲ್ಲ ಅವ್ರ ಮೇಲೆ ಪ್ರಿಸನ್ ಆ್ಯಕ್ಟ್ ಪ್ರಕಾರ ಅಥವಾ ಬೇರೆ ಕಾನೂನು ರೀತಿಯಾಗ ಏನು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅದು ನಾವು ಸರಿ. ಈ ವರ್ಷದಿಂದ ನಾನು ಕೇಳಿಕೊಂಡು ನಾನು ಬರ್ತಾನಿದ್ದೀನಿ. ಅದು ನಾನು ಜಾಯಿಂಟ್ CP ಡೇಜಿಂದ 2009-10 ನಾನು ಅಲ್ಲಿ ಪರಪನಘಾಟದಲ್ಲಿ ಈ ಸಮಸ್ಯೆ ಇತ್ತು. ಕಾಲಕ್ಕೆ ಅವರು ರೀಕ್ಯಾಲಿಬ್ರೇಷನ್ ಬೇರೆ ಅವರು ಕ್ರಮ ಜರುಗಿಸಿದ್ದಾರೆ. ಆದರೂ ಕೂಡ ಇನ್ನೂ ಕೆಲವು ಲೋಪದೋಷಗಳು ಜಾಮರ್ ವ್ಯವಸ್ಥೆಯಲ್ಲಿ ಸ್ವಲ್ಪ ಕಂಡು ಬರ್ತಾ ಇದೆ. ನಾವು ಕೂಡ ಈಗ ಮೀಟಿಂಗ್ ತೊಗೊಂಡು ಅದು TCILನವ್ರಿಗೆ, ಅದು ಟೆಲಿಕಮ್ಯುನಿಕೇಷನ್ ಕನ್ಸಲ್ಟೆಂಟ್ ಇಂಡಿಯಾ ಲಿಮಿಟೆಡ್ನವರಿಗೆ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್, BSNL ಯಾರಿದ್ದಾರೆ ಎಲ್ಲರಿಗೆ ನಾವು ಕರೆದಿದ್ದೀವಿ. ಮತ್ತು ಕೆಲವು ಕಡೆ ಇದು ಟವರ್ ಹಾರ್ಮೋನಿಕ್ಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಏನಿದೆ ಅದು ಭಾಳ ಪರಿಣಾಮಕಾರಿ ರೀತಿಯಲ್ಲಿ ಅದು ಕೂಡ ಕೆಲಸ ಮಾಡ್ತಾ ಇಲ್ಲ. ಇದರ ಬಗ್ಗೆ ನಾವು ಅವರಿಗೆ ಕಾಲಾವಕಾಶ ನಾವು ಕೊಟ್ಟಿದ್ದೀವಿ, ನಾವು ನೋಡೋಣ. ಆದರೆ ಈಗ ಹೇಳೋಕ್ಕೆ ಆಗಲ್ಲ. ನಾವು ಹೇಳಿದರೆ ಅವರು ಅವರು ಸಮಸ್ಯೆದು ಸಮಗ್ರವಾಗಿ ಪರಿಹಾರ ನಮಗೆ ಕೊಡ್ತಾರೆ. ಅದು ನಮಗೆ ಡೌಟ್ ಇದೆ. ಯಾಕೆಂದ್ರೆ ನಾನು ಮೊದಲು ಹೇಳಿದ್ದಕ್ಕೆ 15 ವರ್ಷದಿಂದ ಈ ಸಮಸ್ಯೆಗಳು ಈ ದೂರುಗಳು ನಾನು ಕೇಳ್ತಾನೆ ಇದ್ದೀನಿ. ಅದಕ್ಕೆ ನಾವು ನೋಡೋಣ, ನಾವು ಎಷ್ಟು ಮಟ್ಟಿಗೆ ಅವರು ಮಾಡ್ತಾರೆ ಮತ್ತು ಅಟ್ಲೀಸ್ಟ್ ಸ್ವಲ್ಪ ಸುಧಾರಣೆ ಆಗಲಿ. ಅಲ್ಲಿ ಆಗಿದ ನಂತರ ಮತ್ತೆ ನಾವು ಮ್ಯಾಂಗ್ಳೂರ್ದು ಕೂಡ ಸಮಸ್ಯೆ ನೋಡೋಕ್ಕೆ ಅವ್ರಿಗೆ TCIL ಅವ್ರಿಗೆ ಇದ್ದೀರಾ ಅಥವಾ TCIL ಅವ್ರ ಸರ್ವಿಸ್ ಪ್ರೊವೈಡರ್ಸ್ ಅಲ್ಲ ಅವ್ರಿಗೆ ಕೂಡ ಎಲ್ಲರಿಗೂ ಹೇಳಿ ಸರಿ. ಅದು ಇನ್ನೂವರೆಗೂ ವರ್ಕ್ ಮುಗಿಲಿಲ್ಲ. ಅದನ್ನು ನಾವು ಈಗ ಮುಡುಕು ಕೂಡ ವಿಸಿಟ್ ನಾವು ಮಾಡ್ತಾ ಇದ್ವಿ. ಸ್ವಲ್ಪ ಅಲ್ಲಿ ಕೆಲಸ ಇನ್ನೂ ಪೂರ್ಣಗೊಳಿಸಲಿಲ್ಲ, ಇನ್ನೂ ಸ್ವಲ್ಪ ಕೆಲಸ ಆಗಬೇಕಾಗತ್ತೆ. ಅದರ ಸಲುವಾಗಿ ನಾವು ನಮ್ಮ ಮಾನ್ಯ ಗೃಹ ಸಚಿವರಿಗೆ ಭೇಟಿ ಮಾಡಿ ಅವರಿಗೆ ನಾವು ರಿಕ್ವೆಸ್ಟ್ ನಾವು ಮಾಡ್ತೀವಿ, ಆದಷ್ಟು ಬೇಗನೆ ಇದು ಮಾಡಬೇಕು. ಮತ್ತು ಇಲ್ಲಿ ಯಾರು ಜನಪ್ರತಿನಿಧಿದ್ದಾರೆ ಅವ್ರಿಗೆ ನಾವು ಕೇಳ್ಕೊಳ್ತೀವಿ, ಅವರು ಕೂಡ ಸ್ವಲ್ಪ ಇದರ ಬಗ್ಗೆ ಪುಷ್ ಮಾಡಬೇಕು. ಯಾಕೆಂದರೆ ಬೇರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಇಲ್ಲಿ ಕಾರಾಗೃಹದ ಕಾರಣ. ಸೊ ಎಲ್ಲ ರೀತಿಯಿಂದ ನಾವು ಪ್ರಯತ್ನ ಮಾಡ್ತೀವಿ, ಆದಷ್ಟು ಬೇಗನೆ ಆ ಜೈಲಿಂದ ಮುಡುಪಿದ್ದು ಅದು ಕಂಪ್ಲೀಟ್ ಆಗಲಿ. ಮತ್ತು ಇಲ್ಲಿಂದ ಜೈಲಿಗೆ ಶಿಫ್ಟ್ ಆಗಿದರೆ ಒಂದು ಭದ್ರತೆ ಕೈದಿದು ಭದ್ರತೆ ದೃಷ್ಟಿಯಿಂದ ಕೂಡ ಮತ್ತು ಸಾರ್ವಜನಿಕ ಒಂದು ನೆಮ್ಮದಿ ದೃಷ್ಟಿಯಿಂದ 2 ದೃಷ್ಟಿಯಿಂದ ಒಳ್ಳೆಯದು. ಸರ್ ಬಸಪ್ಪ ಅವರು ತಮ್ಮ ಸ್ಟಾಫ್ ಅವರು ಇದು ಮಾಡಿದರು. ಸೊ ರಾತ್ರಿ ಕೂಡ ಅವರಿಗೆ ಒಂದು ಮೊಬೈಲ್ ಫೋನ್ ಸಿಕ್ಕಿದೆ. ಕಾಲಕ್ಕೆ ಅವರು ಸರ್ಚ್ ಮಾಡ್ತಾ ಇರ್ತಾರೆ. ಮತ್ತು ನಾನು ಈಗಾಗಲೇ ನಮ್ಮ ಪೊಲೀಸ್ ಆಯುಕ್ತ ಅವರು ಅವ್ರದ್ದು ಉಪಾಯುಕ್ತ DCP ಲಾ ಆ್ಯಂಡ್ ಆರ್ಡರ್ ಅಥವಾ DCP ಕ್ರೈಮ್ ಅಥವಾ ನಮ್ಮ SP ದಕ್ಷಿಣ ಕನ್ನಡದವರು ಅವರು ಕಾಲಕ್ಕೆ ಬರ್ತಾ ಇರ್ತಾರೆ. ಅವ್ರಿಗೆ ನೋಡ್ತಾರೆ. ಯಾಕೆಂದರೆ ಅವ್ರದ್ದು ಕೈದಿಗಳು ಇವರು, ಅವ್ರಿಗೆ ಸ್ವಲ್ಪ ಕ್ರಿಮಿನಲ್ ಇಂಟೆಲಿಜೆನ್ಸ್ ಕೂಡ ಸಿಗುತ್ತೆ. ಮತ್ತು ಈಗ ನಾವು ಜೈಲ್ ಕಂಟ್ರೋಲ್ ಮಾಡಿದರೆ 60% ಲಾ ಆ್ಯಂಡ್ ಆರ್ಡರ್ ಮತ್ತು ಕ್ರೈಮ್ ಕಂಟ್ರೋಲ್ ಆಗುತ್ತೆ. ಹೊರಗಡೆ ಈ 40% ಪ್ರೊಟೆಸ್ಟ್ ಮತ್ತು VIP ಡ್ಯೂಟಿ ಇದು ಎಲ್ಲ ಇರೋದು. ಆದರೆ ಹೆಚ್ಚಾಗಿ ಏನು ಇದಕ್ಕೆಲ್ಲ ದೊಡ್ಡ ಗದ್ದಲೆ ಮಾಡೋರನ್ನ ಇಲ್ಲಿ ಬರೋರು. ಅದರ್ವೈಸ್ ಬೇಲ್ ಮೇಲೆ ಜಾಮೀನು ಮೇಲೆ ಅವರು ಹೋಗಿರ್ತಾರೆ. ಇಲ್ಲಿ ಬರೋರು ಅವರು ಅದರ ಹಾಕಿ ಭಾಳ ನಾನ್ ಬೇಲ್ ಸೀರಿಯಸ್ ಆಫೆನ್ಸಸ್ ಇದ್ದಾರೆ. ಇಲ್ಲಿ ನಾವು ಅವ್ರಿಗೆ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಸೊ ಅದಕ್ಕಾಗಿ ಲೋಕಲ್ ಪೊಲೀಸ್, KSISF ಮತ್ತು ಪ್ರಿಸನ್ ಡಿಪಾರ್ಟ್ಮೆಂಟ್ ಎಲ್ಲ ನಾವು ಕೋಆರ್ಡಿನೇಟ್ ಮಾಡಿಕೊಂಡು ಕೆಲಸ ಮಾಡಬೇಕಾಗತ್ತೆ. ಅವರು ಮಾಡ್ತಾ ಇದ್ದಾರೆ ಈಗಾಗಲೇ. ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡ್ತೀವಿ. ಆವಾಗ 4 ಆ್ಯಂಡ್ರಾಯ್ಡ್ ಫೋನ್ಗಳು ಮತ್ತು ಕೀಪ್ಯಾಡ್ ಫೋನ್ಗಳು ಸಿಗುತ್ತೆ. ಆ್ಯಂಡ್ರಾಯ್ಡ್ ಫೋನ್ಗಳು ಹೇಗೆ ಹೋಗ್ತವೆ ಅನ್ನೋದು ಕ್ವಶನ್. ಕೀಪ್ಯಾಡ್ ಫೋನ್ಗಳು ಹೋಗಬಾರ್ದು, ಆದರೂ ಹೋಗ್ತಾ ಇದ್ದಾರೆ. ಅದು ಹೇಗೆ ಅಲ್ಲ, ನಾವು ನೋಡಬೇಕಾಗಿದೆ. ಈಗ ನಾನು ಈಗ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ನಾನು ಈಗ ಸದ್ಯಕ್ಕೆ ಬಂದಿಲ್ಲ. ಈಗ ನಾವು ಪರಿಶೀಲನೆ ನಾವು ಮಾಡ್ತೀವಿ. ನಾವು ಅಧಿಕಾರಿಗಳ ಜೊತೆಗೆ 5 ಗಂಟೆಗೆ ಚರ್ಚೆ ನಾವು ಮಾಡ್ತೀವಿ. ಮತ್ತು ನಾವು ನೋಡೋಣ ಅದು ಯಾವ ರೀತಿ ಬರ್ತಾ ಇದೆ. KSISFನವರು, ಪ್ರಿಸನ್ನವರು ಎಲ್ಲ ನಾವು ಸೇರಿ ಏನು ಆಗಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿ ಮತ್ತೆ ಅದರ ಬಗ್ಗೆ ಕ್ರಮ. ಮತ್ತು ಇನ್ನೊಂದು, ನೀವು ಈಗ ಈ ಪ್ರಿಸನ್ ಟೆಕ್ನಾಲಜಿ ಇದು ಕ್ಯಾಮ್ರಾಸ್ ಅಂತ
ನಾವು ಟ್ರಯಲ್ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀವಿ. ಈಗ ಇಂಟ್ರೂಷನ್ ಡಿಟೆಕ್ಷನ್ ಟೆಕ್ನಾಲಜಿ ಏನಿದೆ ಟ್ರಯಲ್ ಬೇಸಿಸ್ ಮೇಲೆ ನಾವು ಮಾಡ್ತಾ ಇದ್ದೀವಿ. ಎಷ್ಟು ಮಟ್ಟಕ್ಕೆ ಅದು ಪರಿಣಾಮಕಾರಿ ಆಗುತ್ತೆ ಅದರ ಪ್ರಕಾರ ನಾವು ಅಳವಡಿಕೆ ನಾವು ಮಾಡ್ತೀವಿ. ಸೊ ಈಗ ಅದು ಕೆಲವು ಪ್ರಿಸನ್ನಲ್ಲಿ ನಾವು ಟ್ರಯಲ್ ಮಾಡಿದ್ವಿ. ಪರಪ್ಪನಗರದಲ್ಲಿ ಟ್ರಯಲ್ ಆಗಿದೆ, ಮೈಸೂರಲ್ಲಿ ಟ್ರಯಲ್ ಆಗಿದೆ. ನಾವು ಬೇಕಾದರೆ ನಾವು ಮ್ಯಾಂಗ್ಳೂರು ಕಡೆ ಕೂಡ ನಾವು ನೋಡ್ತೀವಿ, ಅಲ್ಲಿ ಕೂಡ ನಾವು ಕಲಿಸ್ಬಿಟ್ಟು ಇಲ್ಲಿ ಟ್ರಯಲ್ ನಾವು ಮಾಡಿಸ್ತೀವಿ. ಬೆಳಗಾವಿಲಿ ಮಾಡ್ತೀವಿ, ಕಲಬುರಗಿ, ಬಳ್ಳಾರಿ. ಆ ನಂತರ ತೀರ್ಮಾನ ನಾವು ತಗೊಳ್ತೀವಿ ಈ ಅಳವಡಿಕೆ ಮಾಡಬೇಕು. ಯಾಕಂದರೆ ಸುಮ್ಮನೆ ನಾವು ಅಳವಡಿಕೆ ಮಾಡೋದು ಸರಿ ಆಗಲ್ಲ. ಆದರೆ ಸದ್ಯಕ್ಕೆ ಪರಪ್ಪನಗರದಲ್ಲಿ ಈಗಾಗಲೇ ಒಂದು ಅಳವಡಿಕೆ ಆಗಿದೆ AI ಬೇಸ್ಡ್ ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್ದು. ಇನ್ನೂ ಪರಿಣಾಮಕಾರಿ ರೀತಿಯಲ್ಲಿ ಆ ಸಿಸ್ಟಮ್ ಕೆಲಸ ಮಾಡಲಿ, ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ.